ಸುಂದ್ರಿ, ವಿದ್ಯಾಶಂಕರ, ಅಣ್ಣ ನನ್ನ ಕ್ಷಮಿಸ್ಬಿಟ್ಟ. ಹಬ್ಬ, ಅಣ್ಣ ನನ್ನ ಕ್ಷಮಿಸ್ಬಿಟ್ಟ. ಅದಕ್ಕೆ ಊರಲ್ಲೆಲ್ಲ ಸುದ್ದಿ, ಅಣ್ಣ ದಂಡ ಕೊಟ್ಟು ಊರಲ್ಲೇ ಉಳಿತಾನೆ ಅಂತ. ತುಂಬ ಖುಷಿ ಆಯಿತು. ಅದಕ್ಕೆ ನಿಮ್ಮನ್ನೆಲ್ಲ ನೋಡ್ಕೊಂಡು ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ. 8 ಲಕ್ಷ ಎಲ್ಲಿಂದ ಅಂತೀರೋ ಏನೋ ಪಾಪ, ನನ್ನಿಂದ ಏನೋ ಸಹಾಯ ಆಗುತ್ತಾ ಅಂತ ಬಂದೆ. ಈ ಜಗ್ಗಿ ಏನು ಮಾಡ್ತಾನೆ ಅಂತನಾ? ಅಣ್ಣ, ನನ್ನ ಮಾತು ಹೊರಟು, ಆದರೆ ಮನಸ್ಸು ಮೃದು. ಹೇಳೋಣ, ಈಗ ಎಷ್ಟು ಬೇಕು ನನ್ನ ಕೈಲಾದ್ದನ್ನು ನಾನು ತಂದ್ಕೊಡ್ತೀನಿ. ನಮಗೂ ಎಲ್ಲಿ ಬರ್ಬೇಕು ಜಗ್ಗಿ ಅಷ್ಟು ದುಡ್ಡು? ಮನೇಲಿ ಜಮೀನು ಪತ್ರ ಇತ್ತು, ಅದನ್ನೇ ಕೊಡ್ತಿದ್ದೀವಿ. ಗಂಡು ಮಗನ್ನ ಮನೇಲಿ ಇಟ್ಕೊಂಡು ಜಮೀನ್ ಪತ್ರನ ದಂಡಕ್ಕಾಗಿ ಕೊಡ್ತಾ ಇದೀಯಾ? ಅದು ಬಿಟ್ಟರೆ ಬೇರೆ ದಾರಿ ಇಲ್ಲ ಕಣೋ. ಪತ್ರನ ಸರಿಯಾಗಿ ನೋಡಿದ್ಯಾ? ಅದರಲ್ಲಿ ನಿನಗೆ ಪರಬಾರೆ ಮಾಡೋ ಹಕ್ಕಿದೆಯಾ? ಸುಮ್ಮನೆ ಅದನ್ನ ನೋಡದೆ ಮಕ್ಕಿ ತಗೊಂಡೋಗಿ ಅವನು ಕೊಟ್ಬಿಡ್ಬೇಡ. ಆ ಶಾಸ್ತ್ರಿ ಪ್ರಳಯಾಂತಕ ನಿನ್ನ ಪತ್ರನೆಲ್ಲ ಜಾಲಾಡಿ ಅದನ್ನು ಒಂದು ತಪ್ಪಿದ್ರು ನಿನ್ನ ಮುಖಕ್ಕೆ ಎಷ್ಟ ಪತ್ರನ ನಿನ್ನನ್ನು ಊರು ಬಿಡಿಸ್ತಾನೆ. ಪತ್ರಗಳನ್ನ ಪೂರ್ತಿ ಓದಿಲ್ಲ, ಆದರೆ ದುಡ್ಡು ಸಿಗಬಹುದು ಅಂದ್ರು. ನೋಡ್ಬೇಕು ಕಣೋ, ಕೊನೆ ಕ್ಷಣದಲ್ಲಿ ಯಾಮಾರಿಸ್ಬಿಡ್ತಾರೆ. ಅಮ್ಮನವ್ರೂರು, ಆದ್ರೆ ಇರೋರೆಲ್ಲ ಕಳ್ರೆ. ಇಲ್ಲಿ ವಿದ್ಯಾ, ಪೆಟ್ಟಿಗೆನಲ್ಲಿ ಜಮೀನ್ ಪತ್ರ ಇದೆ, ತಂದ್ಕೊಡ. ಪತ್ರ ಯಾರು ಬರೆದ್ರು ಏನೋ ಗೊತ್ತಿಲ್ಲ, ಏನೂ ತೊಂದರೆ ಇಲ್ಲ. ಆದರೆ ಜಮೀನು ಕಳ್ಕೋತಿರಲ್ಲ ಅನ್ನೋದೇ ಭಾಳ ಬೇಸರದ ಸಂಗತಿ. ಅದಕ್ಕೆ ಒಂದು ಲೋಟ ಕಾಫಿ ಮಾಡ್ತೀರಾ? ವಿದ್ಯಾ, ಗಾಡಿ ಆಚೆ ಬಿಸಿಲಲ್ಲಿದೆ, ಒಂಚೂರು ತಂಪಲಿಗೆ ಹಾಕೋ. ಎಲ್ಲಪ್ಪ, ಪೆಟ್ಟಿಗೆಲಿ ಇಡ್ಬೇಕಾ? ನೋಡಪ್ಪ, ಇಡ್ತಾ ಇದ್ದೀನಿ. ಇಟ್ಟಿದ್ದೀನಪ್ಪ. ಅದಕ್ಕೆ ಕಾಫಿ ಆಯ್ತಾ?